ಈಗ ಒಂದು ಹುಡುಗದ ಒಂದು ಹುಡುಗಿಯಲ್ಲಿ ಇಷ್ಟಪಟ್ಟಿರ್ತಾನೆ, ಆ ಹುಡುಗಿ ಮದುವೆಯಾಗಿ ತಿರುಗಿ ಅಲ್ಲಿ ಮಕ್ಕಳಾಗಿರ್ತಾನೆ, ಇವ ಊರು ತುಂಬ ಗಡ್ಡ ಬಿಟ್ಕೊಂಡು ಅಡ್ಡಾಡ್ತಿರ್ತಾನೆ. ಇದು ಒಂದು ರೋಗ ಇದೆ. ಈ ನೀವು ಹಳ್ಳ್ಯಾಗ ಅಂತಿರ್ತೀರಲ್ಲ, ಅದಕ್ಕೇನಂತೀರಿ, ಬಹಳ ಹರಡ್ತಿರ್ತಿತ್ತಲ್ಲ, ಮಲೇರಿಯಾ ಅಂತೇಳಿ, ಇದಕ್ಕೆ ಲವೇರಿಯಾ ಅಂತಾರೆ. ಇದು ಒಂಥರ ರೋಗ ಇದೆ. ಅಲ್ಲ, ಅವನಿಗೆ ಆ ಹುಡುಗಿ ತಿರುಗಿ ಮದುವೆಯಾಗಿ 2 ಮಕ್ಕಳಾದರೂ ದೂರ ಹೋಗ್ಯಾಳಾದ್ರೆ ಕಣ್ಣಾಗ ಆಕೆಯ ರೂಪ ಇನ್ನು ಮರಿಲಿಕ್ಕಾಗುವುದು. ನೀವು ಕೇಳ್ರೆ ಹುಡುಗ ಯಾಕೋ ಹಿಂಗೆ ಯಾಕ, ಓ ಮೇರಾ ಪೈಲಾ ಪ್ಯಾರ ಥಾ. ನೀವು ಸುಮ್ಮನೆ ವಿಚಾರ ಮಾಡ್ರಿ, ಮನುಷ್ಯ ಎಷ್ಟು ಅಜ್ಞಾನದಲ್ಲಿ ಬೀಳ್ತಾನ ಅಂದ್ರೆ, ಎಲ್ಲೋ ಹಾದಿಯಲ್ಲಿ ಹೋಗುವಾಗ ಒಂದು ಹುಡುಗ ಒಂದು ಹುಡುಗಿಯನ್ನ ನೋಡಿದ ಪ್ರೇಮ ಮೊದಲ ಪ್ರೇಮವೋ, ಅಥವಾ 10 ದೇವರಿಗೆ ಹರಕೆ ಹೊತ್ತು ನನ್ನನ್ನು ಈ 10 ದೇವರಿಗೆ ಹರಕೆ ಹೊತ್ತು ನನ್ನನ್ನು ಭೂಮಿಗೆ ತಂದು ಭೂಮಿಗೆ ಬಿದ್ದಾಗ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ನನ್ನ ಮಗ ದೊಡ್ಡವಾಗಬೇಕಂತ ಹರಿಸಿದ ತಾಯಿಯ ನೋಟ ಮೊದಲ ಪ್ರೇಮವು ಅನ್ನೋದು ನಾನು ವಿಚಾರ ಮಾಡಬೇಕನ್ನು. ಹಾಗೆ ಒಂದು ದುಃಖ ನೋವು ಕೊಡುತ್ತೆ, ಒಂದು ರೂಪ ಮನುಷ್ಯನಿಗೆ ನೋವು ಕೊಡುತ್ತದೆ, ಮರಿಲಿಕ್ಕಾಗುವುದಿಲ್ಲ. ಒಂದು ಶಬ್ದ ಮನಸ್ಸಿಗಷ್ಟು ನೋವು ಕೊಡುತ್ತದೆ, ಮರಿಲಿಕ್ಕಾಗುವುದಿಲ್ಲ. ವ್ಯಕ್ತಿಯಿಂದ ದೂರ ಆಗಬಹುದು, ಆದರೆ ವ್ಯಕ್ತಿ ಆಗಿದ ಶಬ್ದ ಹೆಂಗೆ ಮರಿಬೇಕು ಮನುಷ್ಯ? ರೂಪದಿಂದ ದೂರ ಆಗಬಹುದು, ರೂಪ ಮನಸ್ಸಿನೊಳಗೆ ಕುಂತು ತಾಪ ಮಾಡ್ತೈತೆ. ಇದರಿಂದ ಹೇಗೆ ಮುಕ್ತನಾಗಬೇಕು? ಯಾರೋ ನಮಗ ಆಗುವಂಥವರು, ಅತ್ಯಂತ ಇಷ್ಟಪಟ್ಟವರು ತೀರ್ಕೊಂಡಿರ್ತಾರೆ, ತಾಪ ಆಗ್ತದಿಲ್ಲ ಮನುಷ್ಯನ.